2M ಸಿನಿಮಾಸ್ ಲಾಂಛನದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಬಹಳ ನಿರೀಕ್ಷೆಯ ಚಿತ್ರ ಸಂಹಾರಣಿ. ಬಹಳ ವರ್ಷಗಳ ನಂತರ ಪೂಜಾ ಗಾಂಧಿಯವರು ಸಂಹಾರಣಿಯಾಗಿ ಅವತಾರವನ್ನ ಸ್ಕ್ರೀನ್ ಮೇಲೆ ಎತ್ತುತ್ತಾ ಇದ್ದಾರೆ. ನೋಡಿ, ಮುಂಗಾರಿನ ಮಳೆಯ ಹುಡುಗಿ ಬರ್ತಿದ್ರೆ ಮಳೆ ಜೊತೆಯಲ್ಲೇ ತಗೊಂಬಂದ್ ಮಾಡಿದ್ದಾರೆ. ಅದು ಒಂಥರ ಗುಡ್ ಸಿಂಪ್ಟಮ್ಸ್, ಒಳ್ಳೆ ಲಕ್ಷಣ. ಇದು ಎಲ್ಲ ಲಕ್ಷಣಗಳು ಚಿತ್ರಕ್ಕಿದೆ ಅನ್ನೋದನ್ನ ಈ ಮಳೆ ಮೂಲಕ ಮಳೆ ಹುಡುಗಿ ಸಾಬೀತು ಮಾಡಿದ್ದಾರೆ. ಜೊತೆಯಲ್ಲಿ ಮೊಲ ಹಿಡ್ಕೊಂಡು ಪ್ರೀತಿ ಮಾಡಿದಂತ ಹುಡುಗಿ ಕೈಯಲ್ಲಿ ಮಂಚಿಡಿದ್ದಾರೆ, ಲಾಂಗ್ ಹಿಡಿತಾರೆ ಅಂದ್ರೆ ಏನೋ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಈ ಚಿತ್ರದಲ್ಲಿ. ಟೈಮಲ್ಲಿ ಇದೆ ಕನ್ನಡ ಆಲ್ಸೋ. ಫಸ್ಟ್ ಎವರ್ ವಿಲ್ ಬಿ ನರೇಟೆಡ್ ದಿ ಸ್ಟೋರಿ. ಐ ಆಮ್ ಇಂಟ್ರೆಸ್ಟ್ ಆಗಿದೆ, but lady oriented film, that's only will be doing the Kannada. I am already knowing and Daddu Balaya. I am very impressed to the Pooja Gandhi acting. She is the very dedication artist. 2-3 times I'll be knowing in the Daddu Balaya. That's only will be doing the movie. She is very dedicated in this film also. This action film in 6 action will be there. Most often action will be the Hindi artists will be there. Rahul Dev, Ravi Kale, Kishore, Harry Josh, and Arun Sachin also. This is the only action movie. Thanks, support all. I am happy to see all. And then after Dandu Balaya, this film to Pooja Gandhi as a turn, as a lion in this movie. Pooja Gandhi in this movie, a good performance, an extraordinary performance in this movie. She is backbone of in this movie. I don't know words to say how is she is doing. It's extraordinary, 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 extraordinary. There's no words. And then in this movie, Kishore as a police officer is doing very well. And then Rahul Dev, Harry Josh, and Arun Ravi Kalai, they are doing very well in this movie. In this movie, big budget is coming out very well. I am from Chennai. I don't know Kannada. And then English little bit I know. Sorry for the disturbance. Anything. That's all. ರಿಲೀಸ್ ಆದ್ಮೇಲೆ ಆಫ್ಟರ್ ಪೂಜಾ ಗಾಂಧಿ ಕನ್ನಡ ಕಲಿಸ್ತಾರೆ ನಿಮ್ಗೆ? ನಾವು ಇಬ್ರು ಸೆಟ್ ಅಲ್ಲಿ ಮಾತೇ ಆಡಿಲ್ಲ. ಅವ್ನು ನನಗೆ ಬಂದು ಏನು ಹೇಳಿಲ್ಲ ಡಯಲಾಗು, ಬರೀ ಐ ಟೆಲ್ ದೆನ್ ಲೇಟರ್ I will speak in within 2 months in Kannada. Okay, thank you. I'm happy to see all. Thank you very much. ಥ್ಯಾಂಕ್ ಯು ಸರ್. ಗೌರವ್ ಸರ್, ತಂಡದ ಬಗ್ಗೆ ನಿಮಗೆ ಆರಂಭದಿಂದಲೂ ಗೊತ್ತಿದೆ, ಚಿತ್ರದ ಬಗ್ಗೆ ಗೊತ್ತಿದೆ, ಕಲಾವಿದರ ಬಗ್ಗೆ ಗೊತ್ತಿದೆ, ಸೊ ಚಿತ್ರೀಕರಣದ ಬಗ್ಗೆನೂ ಗೊತ್ತಿದೆ ನಿಮಗೆ. ಹಾಗಾಗಿ ಸಂಪೂರ್ಣ ವಿವರವನ್ನ ದಯವಿಟ್ಟು ನೀವೇ ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ ಸರ್. ಈ ಚಿತ್ರ ಮಾಡಬೇಕು ಅಂತ ನಮ್ಮ ಶಬರೀಶ್ ಅವರು ಚೆನ್ನೈಯಿಂದ ಫೋನ್ ಮಾಡಿದ್ರು. ಒಂದು ಆಕ್ಷನ್ ಸಿನಿಮಾ ಅಂದ್ಕೊಂಡಿದ್ದೀವಿ, ಪೂಜಾ ಗಾಂಧಿ ಅವ್ರಿಗೆ ಇಟ್ಕೊಂಡು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅಂದರು. ಬಂದು ಡೈರೆಕ್ಟರ್ ಬಂದು ಕತೆ ನರೇಟ್ ಮಾಡಿದ್ರು, ಎಲ್ಲಿ ಶೂಟಿಂಗ್ ಮಾಡೋದು ಏನು ಅಂತ. ಬಿಗಿನಿಂಗ್ ನಾನು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಫುಲ್ ಶೂಟಿಂಗ್ ಬಂದ್ಬಿಟ್ಟು ಮೂಡಿಗೆರೆಯಲ್ಲಿ ಶೂಟ್ ಮಾಡಿದ್ವಿ. ಮೂಡಿಗೆರೆ ಹತ್ರ ಒಂದು ಮುಳುಗೂರು ಮನೆ ಅಂತ ಇದೆ, ಅಲ್ಲಿ ಸುಮಾರು ಚಿತ್ರೀಕರಣ ಮಾಡಿದ್ವಿ. ಸುತ್ತಮುತ್ತ ಆಲ್ಮೋಸ್ಟ್ ಮೂಡಿಗೆರೆ ಸುತ್ತಮುತ್ತನೇ ಆಲ್ಮೋಸ್ಟ್ ಎಲ್ಲ ಶೂಟ್ ಮಾಡಿದ್ದು. ಆಮೇಲೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಡೈರೆಕ್ಟ್ರು ಮತ್ತು ಕ್ಯಾಮ್ರಾಮನ್ ರಾಜೇಶ್ ಅಂತ
ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಅವ್ರು ಬಂದಿಲ್ಲ ಇವತ್ತು. ಮತ್ತೆ ಮಾಸ್ ಮಾಧು ತುಂಬ ಚೆನ್ನಾಗಿ ಫೈಟ್ಸ್ ಮಾಡಿದ್ದಾರೆ. ಸುಮಾರು ಒಂದು 6 ಫೈಟು ಈ ಸಿನಿಮಾಲಿದೆ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಈ ಸಿನಿಮಾ ಲೇಡಿ ಓರಿಯೆಂಟಲ್ ಸಿನಿಮಾ. ಅಂದರೆ ಪಕ್ಕ ಆ್ಯಕ್ಷನ್ನಲ್ಲಿ ಪೂಜಾ ಗಾಂಧಿಯವರು ಫಸ್ಟ್ ಟೈಮ್ ಮಾಡಿರೋದು ಅಂತ ನನ್ನ ಅನಿಸಿಕೆ. ಇವ್ರು ಹೇಳೋದು ದಂಡುಪಾಳ್ಯ ಅಂತ. ದಂಡುಪಾಳ್ಯ ಅದು ಬೇರೆ ಥರ ಇತ್ತು, ಬಟ್ ಈ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಬೇರೆ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಹೌದು ಸರ್, ಯಾವಾಗ ಶುರುವಾಗಿದ್ದು ಏನು ಸಿನಿಮಾ ಕಂಟೆಂಟ್ ಆಕ್ಚುಲಿ ಒಂದು ಆಕ್ಷನ್, ಪಕ್ಕ ಆಕ್ಷನ್ ಓರಿಯೆಂಟಲ್ಲು ರಿವೆಂಜ್ ಸಿನಿಮಾ ಅಂತ ಹೇಳ್ಬೋದು ಸರ್. ಯಾವಾಗ ಶುರುವಾಗಿದ್ದು ಸರ್ ಇದು ಲಾಸ್ಟ್ 19 ಐ ಥಿಂಕ್ ಮಾರ್ಚಲ್ಲಿ ನಾವು ಶೂಟಿಂಗ್ ಮಾಡಿದ್ವಿ. ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಚೆನ್ನೈಯಲ್ಲಿ ಮಾಡಿದ್ರು. ಯಾಕೆಂದರೆ CGನೇ ನಮಗೊಂದು ½ CG ಇದೆ ಸರ್. ಒಂದು ಇದು ಹೆಬ್ಬಾವದೊಂದು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ಔಟ್ಪುಟ್ಟು. ಮತ್ತು ಒಂದು ಗರುಡ ಒಂದು ಮಾಡಿದ್ದೀವಿ, ಅದನ್ನು ತುಂಬ ಚೆನ್ನಾಗಿದೆ ಔಟ್ಪುಟ್ ಎಲ್ಲ. CG ವರ್ಕ್ ಸ್ವಲ್ಪ ಲೇಟ್ ಆಯ್ತು ನಮಗೆ. ಅದಾದಮೇಲೆ ಮತ್ತೆ ಲಾಕ್ಡೌನ್ ಅಂತ ನಿಮ್ಗೆ ಗೊತ್ತೇ ಇದೆ. ಸೊ ಲಾಸ್ಟ್ ಫೆಬ್ರವರಿ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ಆ ಟೈಮಲ್ಲಿ ಆಗಲಿಲ್ಲ. ಇವಾಗ ಏಪ್ರಿಲ್ ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ದೀವಿ ಸರ್. ಮತ್ತೆ ಆಲ್ಮೋಸ್ಟ್ ಎಲ್ಲ ಟೆಕ್ನಿಷಿಯನ್ಸು ಕನ್ನಡದಿಂದಲೇ ಇದ್ದಾರೆ. ನಿರ್ಮಾಪಕರು ಮಾತ್ರ ಚೆನ್ನೈ, ಡೈರೆಕ್ಟ್ರು, ಕ್ಯಾಮ್ರಾಮನ್ನು, ಉಳಿದವರೆಲ್ಲ ಬ್ಯಾಂಗ್ಳೂರಿಂದಲೇ ತಗೊಂಡಿದ್ರು. ಎಲ್ಲ ನಮ್ಮ ಕೆಲಸಗಾರರಿಗೆ ಕೆಲಸ ಮಾಡಿದ್ದಾರೆ ಸಿನಿಮಾಗೆ. ತುಂಬ ಸಪೋರ್ಟಿವ್ ಆಗಿ ಒಂದು ಒಳ್ಳೆ ಸಿನಿಮಾ ಹೋಗ್ಬಿಟ್ಟು ಬಂದಿದೆ. ನೋಡೋಣ, ದೇವ್ರದಯ ಹಿಟ್ ಆಗಬೇಕು ಅಂತ ನಮ್ಮ ಆಸೆ. ಜೊತೆಗೆ ಹ್ಯಾರಿ ಜೋಶು ತುಂಬ ಕಷ್ಟಪಟ್ಟಿದ್ದಾರೆ. ಆ್ಯಕ್ಚುಲಿ ಅವರು ಒಂದು 8 ಸಿನಿಮಾ ಕನ್ನಡ ಸಿನಿಮಾ ಮಾಡಿದ್ದಾರೆ. ಅವರು ಎಲ್ಲೂ ಕೂರಿಸಿರ್ಲಿಲ್ಲ ಯಾರೂ. ನಾನೇ ಪರ್ಪಸ್ ಆಗಿ ಫೋನ್ ಮಾಡಿಬಿಟ್ಟು ಫ್ರೀ ಇದ್ರೆ ದಯವಿಟ್ಟು ಪ್ರೆಸ್ ಮೀಟಿಗೆ ಬನ್ನಿ, ನಮ್ಮ ಮಾಧ್ಯಮ ಮಿತ್ರರು ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ ಅವ್ರಿಗೆ ಪ್ರಾಮಿಸ್ ಮಾಡಿ ಕರ್ಸ್ಕೊಂಡಿದ್ದೀನಿ ಸರ್. ಯಾಕೆಂದರೆ ವೆರಿ ಗುಡ್ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಅವರು. ಅಲ್ಲಿ ಸುಮಾರು ಬಾಂಬೆಯಲ್ಲಿ ಸುಮಾರು ಹಿಂದಿ ಪಿಕ್ಚರ್ ಮಾಡಿದ್ದಾರೆ, ದೊಡ್ಡ ದೊಡ್ಡ ಪಿಕ್ಚರ್ ಮಾಡಿದ್ದಾರೆ ವಿಲನ್ ಆಗಿ. ಇದ್ರೊಳಗೂ ಮೈನ್ ವಿಲನ್ ಆಗಿ ಮಾಡಿದ್ದಾರೆ ಸರ್. ಇಲ್ಲ ಸರ್, ಓನ್ಲಿ ಕನ್ನಡ. ಪ್ಯಾನ್ ಇಂಡಿಯಾ ಅಂತ ಯಾವುದಿಲ್ಲ. ಇಲ್ಲ ಸರ್, ಓನ್ಲಿ ಕನ್ನಡ. ಇದು ಸ್ಟ್ರೈಟ್ ಮಾಡಿರೋದು ಕನ್ನಡ. ಆಮೇಲೆ ಡಬ್ಬಿಂಗ್ ರೈಟ್ಸ್ ಅನ್ನೋದು ರೆಗ್ಯುಲರ್ ಅಲ್ವಾ ಸರ್, ಹಿಂದಿ, ತೆಲುಗು. ರಾಹುಲ್ ದೇವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ ಅವರು ಮಾಡಿದ್ದಾರೆ. ಮತ್ತೆ ಅರುಣ್ ಅಂತ ಒಬ್ಬರು, ಅವ್ರು ಬರಲಿಲ್ಲ ಆ್ಯಕ್ಚುಲಿ, ಅವ್ರು ಕರೆದಿದ್ವಿ, ಅವರು ಆ್ಯಕ್ಟ್ ಮಾಡಿದ್ದಾರೆ. ಸುಮಾರು ಆರ್ಟಿಸ್ಟ್ಗಳಿದ್ದಾರೆ ಸರ್. ಸ್ಟಾರ್ ಕ್ಯಾಸ್ಟು ವೆರಿ ಗುಡ್ ಸ್ಟಾರ್ ಕ್ಯಾಸ್ಟ್ ಈ ಸಿನಿಮಾಲಿ. ಆಮೇಲೆ ಡಬ್ಬಿಂಗ್ ಮಾಡಿಬಿಡ್ತೀರಾ ಬೇರೆ ಭಾಷೆಗೆ? ಸರ್ ನಾವು ಡಬ್ಬಿಂಗ್ ಮಾಡೋ ಐಡಿಯಾ ಇಲ್ಲ. ಡಬ್ಬಿಂಗ್ ರೈಟ್ಸು ಆಲ್ರೆಡಿ ಕೇಳ್ತಾ ಇದ್ದಾರೆ ಸರ್. ಹಿಂದಿಗೆ ಬಂದಿದೆ, ಹಿಂದಿ ಕೇಳ್ತಾ ಇದ್ದಾರೆ, ಇನ್ನೂ ಕೊಟ್ಟಿಲ್ಲ ನಾವು. ತಮಿಳ್, ತೆಲುಗು ಕೇಳ್ತಾ ಇದ್ದಾರೆ, ಇನ್ನೂ ಯಾರಿಗೂ ಸೇಲ್ ಮಾಡಿಲ್ಲ ಸರ್. ರಿಲೀಸ್ ಪ್ಲಾನ್ ಯಾವಾಗ ಮಾಡ್ತೀನಿ ಸರ್? ಏಪ್ರಿಲ್ ಎಂಡಲ್ಲಿ ಪುನೀತ್ ಅವ್ರ ಪಿಕ್ಚರ್ ಬರಬೇಕು. ಅದಾದ್ಮೇಲೆ ನೋಡ್ಕೊಟ್ಟು ಮಾಡೋಣ ಅಂತ ಪ್ಲಾನ್ ಮಾಡ್ತೇವೆ. ಲಾಸ್ಟ್ Okay. Good evening, everyone. And first of all, I thank you, Gangu sir. Because of him, I'm part of this Samharni. Samharni means destroy. I'm playing the bad guy. That's why she destroyed me very, very badly. And I pleasure working with her because she's a big star in Kannada industry, and she's so humble, so cooperative, and like small family. The movies are shooting there in Mangalore. Like become a so sweet family, and shooting also with enjoy. So I'm lucky to part of this movie, and thank you very much everyone. And this movie is like a revenge. Like I do something very badly and she take revenge for everyone, and say woman power, like I run Chandi, you know, Chandi avatar. So Pooja Gandhi is this movie in Chandi avatar. She she killed everyone because of the bad things come out, bad things. So बहुत सा हिंदी में है ना, अगर कुछ बुरा करते तो बुरा के साथ बुरा होता है, तो बुरा हुआ है हम लोग के साथ. And thank you very much everyone. Thanks to love you all. God bless you. ಆಗಿದ್ದಾರೆ, ನನಗೆ ಭಯ ಆಗ್ತಾ ಇದೆ. ಏನಂದ್ರೆ ಏನಿಲ್ಲ ಮತ್ತೆ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಓಕೆ. ಸೊ ಕೂತ್ಕೊಂಡು ಮಾತಾಡ, ನಿಂತ್ಕೊಂಡು ಮಾತಾಡ? ಕೂತ್ಕೊಳ್ಳ. ಸೊ
ಸಂಹಾರಿಣಿ ಚಿತ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಐ ಥಿಂಕ್ ಇಲ್ಲಿ ತನಕ ನಾನು ದಂಡುಪಾಲೆನ ಮೀರಿ ಒಂದು ಪರ್ಫಾರ್ಮೆನ್ಸ್ ಇರೋ ಪಾತ್ರ ಮಾಡಿದ್ದೀನಿ. ಯಾಕೆಂದ್ರೆ ದಂಡುಪಾಲ್ಯ ಇಟ್ ವಾಸ್ ಜಸ್ಟ್ ವೆರಿ ನೆಗೆಟಿವ್ ಅಂಡ್ ಸ್ಟ್ರಾಂಗ್. ಈ ಸಿನಿಮಾದಲ್ಲಿ ಏನಂದ್ರೆ ನಿಜವಾಗ್ಲೂ ಒಂದು ದುರ್ಗಾ ತರ, ಒಂದು ಚಂಡಿ ಆಗಿ, ಒಂದು ಹೆಣ್ಮಕ್ಳಿಗೆ ತೊಂದರೆ ಕೊಟ್ರೆ ಏನ್ ಮಾಡ್ಬೋದು ಅಂತ ಆ ತರ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಬಟ್ ಆಕ್ಷನ್ ಜೊತೆಗೆ ಸಿನಿಮಾದಲ್ಲಿ ಸೆಂಟಿಮೆಂಟ್ ಆಗ್ಲಿ ಅಂಡ್ ಫ್ರೆಂಡ್ಶಿಪ್ ಆಗ್ಲಿ ಅದ್ರಿಗೂ ಕೂಡ ತುಂಬಾನೇ ಒಂದು ಗಮನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಟ್ಸ್ ಇಮೋಷನಲ್ ಅಂಡ್ ವೆರಿ ಫಿಯರ್ಸ್ಫುಲ್ ಅಂಡ್ ವೆರಿ ಅಡ್ವೆಂಚರಸ್ ಆಸಮ್ ಕ್ಯಾರೆಕ್ಟರ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಆಕ್ಚುಲಿ ಇದರಲ್ಲಿ ಬರೀ ವಿ ಆಲ್ ಆಕ್ಟರ್ಸ್, ನಾನು, ಹ್ಯಾರಿ ಜೋಶ್ ಅವರು, ರವಿ ಕಾಳೆ, ರಾಹುಲ್ ದೇವ್ ಅಂಡ್ ಕಿಶೋರ್ ಅವ್ರದ್ದು ನಂದು ಜಾಸ್ತಿ ಕಾಂಬಿನೇಷನ್ ಏನಿಲ್ಲ. ಬಟ್ ನಮ್ಮೆಲ್ಲರದು ಒಂದು ಟೀಮ್ ಇತ್ತು ಅಂದ್ರೆ ಐ ಥಿಂಕ್ ಶೂಟಿಂಗ್ ಆಯ್ತು ಅಂದ್ರೇನೆ ಗೊತ್ತಾಗ್ಲಿಲ್ಲ. ಬಿಕಾಸ್ ಐ ಥಿಂಕ್ ದೇ ಆಲ್ ಆರ್ ಸೋ ಫ್ಯಾಂಟಾಸ್ಟಿಕ್ ಆಕ್ಟರ್ಸ್, ಇಷ್ಟೊಂದು ಒಳ್ಳೆ ಪರ್ಫಾರ್ಮರ್ಸ್ ಅಂತ. ನಿಜವಾಗ್ಲೂ ಅವ್ರ ಜೊತೆ ಆಕ್ಟ್ ಮಾಡ್ಕೊಂಡು ಸೀನ್ಸ್ ಪರ್ಫಾರ್ಮ್ ಮಾಡ್ಕೊಂಡು ತುಂಬಾ ಖುಷಿ ಆಯ್ತು. ನಾನು ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ ವಿನೋದ್ ಸರ್ ಬಗ್ಗೆ, ನಮ್ಮ ಪ್ರೊಡ್ಯೂಸರು. ಸೊ ಅವರು ಫಸ್ಟ್ ಟೈಮ್ ಆಕ್ಚುಲಿ ಇವರು ಜಾಸ್ತಿ ಏನೋ ಮಾತಾಡ್ತಾ ಇರಲಿಲ್ಲ, ಬಿಕಾಸ್ ತಮಿಳ್ ಮಾತಾಡ್ತಾರೆ, ನನ್ಗೆ ಅರ್ಥ ಆಗಲ್ಲ. ನಾನು ಕನ್ನಡ ಮಾತಾಡೋದು ಇವ್ರಿಗೆ ಅರ್ಥ ಆಗಲ್ಲ. ಸೊ ಇವರು ಕತೆ ಹೇಳೋಕೆ ಬಂದ್ಮೇಲೆ ಕೂಡ ಒಂದು ಟ್ರಾನ್ಸ್ಲೇಟರ್ ನ ಕರ್ಕೊಂಡು ಬಂದಿದ್ರು. ಸೊ ಇವರು ತಮಿಳಲ್ಲಿ ಹೇಳ್ತಾ ಇದ್ರು, ಅವರು ನಂಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಸೊ ಆ ತರ ನಾವು ಕತೆ ಕೇಳಿದೀವಿ ಆಕ್ಚುಲಿ, ಅಲ್ವಾ? ಹಾ, ಎಸ್. ಸೊ ಕತೆ ಕೇಳ್ಕೊಂಡಾದ್ಮೇಲೆ ಐ ಥಿಂಕ್ I was like, yes, I'm doing it. I will 100% do the film. I think, and ನನಗೆ ಏನು ಇಷ್ಟ ಆಯ್ತು ಅಂದ್ರೆ ಎಸ್ಪೆಷಲಿ ಜವಾಹರ್ ಸರ್, ನಮ್ಮ ಡೈರೆಕ್ಟರ್ ಬಗ್ಗೆ, that he was so well planned. He told me the story shot by shot ಅಂತ. and ನಿಜವಾಗ್ಲೂ ಕೇಳ್ಕೊಂಡು ನನ್ನ ಕಣ್ ಮುಂದೆ ನನಗೆ ಚಿತ್ರ ತೋರಿಸಿದ್ರು. ನನ್ನ ಮನೆಗೆ ಫಸ್ಟ್ ಟೈಮ್ ಬಂದಿದ್ರು ಅಂಡ್ ವಿ ಹರ್ಡ್ ದ ಸ್ಟೋರಿ ಅಂಡ್ ನಾನು ಹೇಳಿದೆ, ಓಕೆ ನಾನು ಮಾಡ್ತಾ ಇದ್ದೀನಿ ಈ ಸಿನಿಮಾ ಅಂತ. ಅಂಡ್ ಶೂಟಿಂಗ್ ಹೆಂಗಾಯ್ತು ಅಂದ್ರೆ ನಿಜವಾಗ್ಲೂ ನಾನು ಇವ್ರಿಗೆ ತುಂಬಾ ತೊಂದರೆ ಕೊಟ್ಟಿದ್ದೀನಿ, ಅವ್ರು ಸುಮ್ಮನೆ ಹೇಳ್ತಾರೆ. ಯಾಕೆಂದ್ರೆ ಸಿನಿಮಾದಲ್ಲಿ ಒಂದು ಇದು ಏನೋ ಬಾವಿ ಫಾಲ್ಸ್ ಅಲ್ಲಿ ಹೋಗಿದೀವಿ ಅಲ್ಲ, ಫಾಲ್ಸ್ ಒಳಗಡೆ ಒಂದ್ ಸೀನ್ ಇದೆ, ಐ ಆಮ್ ಇನ್ ದ ವಾಟರ್ ಅಂತ. ಸೊ ಆ ಸೀನ್ ನನ್ಗೆ ನೀರಂದ್ರೆ ತುಂಬಾ ಭಯ. ಸೊ ನಾನು ಹೋಗ್ಲಿಲ್ಲ. ಸೊ ನೀರ್ ಒಳಗಡೆ ಒನ್ ಡೇ ಫುಲ್ ವೇಸ್ಟ್ ಆಯ್ತು, ಬಿಕಾಸ್ ಐ ವಾಸ್ ಸ್ಕೇರ್ಡ್ ಅಂಡ್ ಇಟ್ ವಾಸ್ ಅ ಫಾಲ್ಸ್ ಆಕ್ಚುಲಿ. ಸೊ ಮೇಲೆ ನಮ್ ಪ್ರೊಡಕ್ಷನ್ ಹುಡುಗರು ಪಾತ್ರ ಹೊಡಿತಾ ಇದ್ರು. ಸೊ ಇಟ್ ವಾಸ್ ವೆರಿ ಫನಿ. ಸೊ ಆ ತರದ್ದು ಇನ್ಸಿಡೆಂಟ್ಸ್ ತುಂಬಾ ಆಯ್ತು ಚಿತ್ರದಲ್ಲಿ ಅಂಡ್ ಐ ಥಿಂಕ್ ಐ ಥರಲಿ ಎಂಜಾಯ್ಡ್. ಅಂಡ್ ಗಂಗು ಅಣ್ಣ ಬಗ್ಗೆ ಹೇಳ್ಬೇಕು ಅಂದ್ರೆ ಹಿ ವಾಸ್ ನಿಜವಾಗ್ಲೂ ಫ್ರಮ್ ದ ಬಿಗಿನಿಂಗ್ ಇವತ್ತು ತನಕ ಹಿ ಹ್ಯಾಸ್ ರಿಯಲಿ ಬೀನ್ ದ ಸ್ಟ್ರಾಂಗೆಸ್ಟ್ ಪಿಲ್ಲರ್ ಆಫ್ ದಿಸ್ ಪ್ರಾಜೆಕ್ಟ್. ಇವರೆಲ್ಲ ಅಂದ್ರೆ ನಿಜವಾಗ್ಲೂ ಈ ಪ್ರಾಜೆಕ್ಟ್ ಈ ಮಟ್ಟಿಗೆ ಬರ್ತಾ ಇರ್ಲಿಲ್ಲ. ಸೊ ಆಲ್ ಹಾರ್ಡ್ ವರ್ಕ್ ಆಫ್ ಗಂಗು ಅಣ್ಣ ಅಂತ. ಅಂಡ್ ಹ್ಯಾರಿ ಇಸ್ ಹಿಯರ್. ಸೊ ಐ ಥಿಂಕ್ ಹಿ ಈಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಐ ಥಿಂಕ್ ಐ ಆಮ್ ವೆರಿ honored to work with good actors and especially in this project. ಹ್ಯಾರಿ ಆಗ್ಲಿ, ರವಿ ಕಾಳೆ ಅವರಾಗ್ಲಿ, ರವಿ ಕಾಳೆ ಅವ್ರ ಜೊತೆ ಮುಂಚೆನೂ ದಂಡುಪಾಲ್ಯದಲ್ಲಿ ಆಕ್ಟ್ ಮಾಡಿದ್ದೀನಿ. ರಾಹುಲ್ ದೇವ್ ಅಂಡ್ ನನ್ಗೆ ಬೇಜಾರೇನಂದ್ರೆ ಕಿಶೋರ್ ಅವ್ರ ಜೊತೆ ನನ್ಗೆ ಜಾಸ್ತಿ ಕಾಂಬಿನೇಷನ್ ಇಲ್ಲ. ಸೊ ದಟ್ ವಾಸ್ ಲೈಕ್ ಬಿಕಾಸ್ ಐ ಆಮ್ ಆಕ್ಚುಲಿ ಹಿಸ್ ಫ್ಯಾನ್ ಆಲ್ಸೋ ಅಂಡ್ ಐ ವಿಶ್ ದೇರ್ ವಾಸ್ ಅ ಕಾಂಬಿನೇಷನ್ ಬಟ್ ಇಟ್ಸ್ ನಾಟ್ ದೇರ್. ಅಂಡ್ ಅಷ್ಟೇ. ಸೊ ಇನ್ನೇನ್ ಹೇಳ್ಬೇಕು ಅಂತ. ಯಾವ ರೀಸನ್ಗೆ ನೀವು ದುರ್ಗಿ ಆಗೋದು? ಯಾವ ರೀಸನ್ಗೆ? ಸಿನಿಮಾ ನೋಡಲ್ವಾ? ಎಲ್ಲ ಇವಾಗ್ಲೇ ಹೇಳ್ಬಿಟ್ರೆ ಅಂದ್ರೆ ಈಗ ನಿಮಗೂ ಡೈರೆಕ್ಟ್ ಏನಾಗುತ್ತೆ, ಒಂದು ನೀವು ಟೈಟಲ್ ಸಾಂಗ್ ಕೇಳಿದ್ರಲ್ಲ, ಕರೆಕ್ಟ್ ಅಲ್ವಾ? ಸೊ ಐ ಥಿಂಕ್ ಒಂದ್ ಹೆಣ್ಮಕ್ಳಿಗೆ ನೀವು ತಪ್ಪ ದೃಷ್ಟಿ ಆಗ್ಲಿ ಏನೋ, ಇಫ್ ಯು ಡೂ ಎನಿ ನಾನ್ಸೆನ್ಸ್ ವಿತ್ ಅ ವುಮೆನ್, ಐ ಥಿಂಕ್ ಎವ್ರಿ ವುಮೆನ್ ಇಸ್ ಸ್ಟ್ರಾಂಗ್. ನಾವು ಹೇಳ್ತೀವಿ ವಿಮೆನ್ಗೆ ಎಂಪವರ್ ಮಾಡಬೇಕು, ಆಲ್ ದಟ್ ಸ್ಟಫ್. ಬಟ್ ಐ ಥಿಂಕ್ ವಿಮೆನ್ ಆರ್ ಆಲ್ರೆಡಿ born strong. That's why we are women, correct alva? We give birth to a child, a man, so we are strong. So ತಪ್ಪಾಗಿ ಯಾರು ನಡೆದಿದ್ರೆ ಖಂಡಿತ ಒಂದು
ಮಾಡಕ್ಕೆ ಹೋಗಿದ್ದೆ ಆಚೆ, ಎಲ್ಲರೂ ಕ್ಷಮಿಸಿ ನನ್ನ. ಇದರಲ್ಲಿ ತುಂಬ ಚೆನ್ನಾಗಿ ಬಂದೈತೆ ಅಕ್ಷರಗಳು, ಅಂದರೆ ಸಿಚುವೇಶನ್ ತಕ್ಕಂಗೆ ನಾವು ಮಾಡಿದ್ದೀವಿ. ಅಂದರೆ ನ್ಯಾಚುರಲ್ ಆಗಿರ್ತದೆ, ಆ ಸಿಚುವೇಶನಲ್ಲಿ ಏನಿದೆಯೋ ಅದು ಆ ಥರ. ಒಂದು ಇದರಲ್ಲಿ ನಾನು ಹೇಳ್ಬೇಕಾದ್ರೆ ಸ್ವಿಮ್ಮಿಂಗ್ ಬರಲ್ಲ ಮೇಡಮ್ ಅವ್ರಿಗೆ. ಸ್ವಿಮ್ಮಿಂಗ್ ಪೂಲಲ್ಲಿ ಶಾರ್ಟ್ ತೆಗಿಬೇಕಾದ್ರೆ ತುಂಬಾ ಇದು ಮಾಡ್ಕೊಂಡ್ರೆ ಮೇಡಮ್ ಅದರಲ್ಲಿ ಬಿಟ್ಬಿಟ್ರು. ಇಟ್ಸ್ ಲೈಕ್ ಅ ಬಾವಿ, ತಾಲಾಬ್, ನದಿ में कैसे स्विमिंग करूंगी. ಹಾಗಾಗಿ ಸ್ವಲ್ಪ ನಾವು ಸೇಫ್ಟಿ ತಗೊಂಡು ಅವ್ರಿಗೆ ಸ್ವಿಮ್ಮಿಂಗ್ ಜಾಕೆಟ್ ಸೇಫ್ಟಿ ಕೊಟ್ಟು ತುಂಬಾ ಚೆನ್ನಾಗಿ ಮಾಡಿದ್ವಿ. ಆಮೇಲೆ ಮೇಡಮ್ ಅವ್ರು ಹೇಳಿದ್ರು ರಿಸ್ಕ್ ಇಲ್ಲ ಅಂತ ಹೇಳಿದ್ರು, ಒಳ್ಳೊಳ್ಳೆ ರಿಸ್ಕ್ ಶಾಟ್ ಮಾಡಿದ್ದಾರೆ. ರೋಪ್ಸ್ ಅಲ್ಲೆಲ್ಲ ಒಳ್ಳೆ ಫಾರೆಸ್ಟ್ ಅಲ್ಲಿ ಫೈಟ್ ಮಾಡ್ಬೇಕಾದ್ರೆ ತುಂಬಾ ಒಳ್ಳೆ ರಿಸ್ಕ್ ತಗೊಂಡು ಮಾಡಿದ್ದಾರೆ. ರಿಸ್ಕ್ ಇಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ರಿಸ್ಕ್ ತಗೊಂಡು ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಸೊ ಓವರ್ ಆಲ್ ಚೆನ್ನಾಗಿ ಬಂದೈತೆ. ಎಲ್ರಿಗೂ ಥ್ಯಾಂಕ್ಸ್, ನಮಸ್ತೆ. ಹೌದು ಸರ್. ತಾಲೂಕ್ ಕನ್ನಡದಲ್ಲಿ ಏನ್ ಹೇಳ್ತಾರೆ, ಫಾಲ್ಸ್ ಕೆಳಗಡೆ ಬರುತ್ತಲ್ಲ ರಿವರ್ ತರ, ಅದ್ರಲ್ಲಿ ಎಷ್ಟು ಡೀಪ್ ಅಂತ ನಾನು ಹೆಂಗೆ ಅಲ್ಲಿ ಸ್ವಿಮ್ ಮಾಡೋದು. ಇನ್ನೊಂದ್ ಕಡೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಶೂಟಿಂಗ್ ಮಾಡಿದ್ದಾರೆ, ಅದನ್ನು ಒಂದು 7-8 feet ಇತ್ತು. ಐ ವಾಸ್ ಲೈಕ್ ಮೈ ಹೈಟ್ ಇಸ್ ಓನ್ಲಿ ಲೈಕ್ 5 feet, ಐ ವಿಲ್ ನಾಟ್ ಗೋ ಇನ್ 7-8 feet. ನಾನು ಸ್ವಿಮ್ಮಿಂಗ್ ಗೆ ಹೋಗೋದು ಕೂಡ ಓನ್ಲಿ 4 feet 3 feet ಅಷ್ಟೇ. ಭಯ. ಬೇಬೀಸ್ ಮಾಡೋದು ಜಾಗ ಅಲ್ಲ, ನಾನು ಹಂಗೇನೆ ಬಸ್ ಮಾಡ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಡೈರೆಕ್ಟರ್ ಸೆಟ್ ಹಿಂಗೆ ನೀವು ಮಲ್ಗ್ಬಿಟ್ಟು ಬರ್ಬೇಕು ಅಷ್ಟೇ. ಅಂದ್ರೆ ಐ ಆಮ್ ಡೆಡ್, ಐ ಆಮ್ ಲೈಕ್ ಫ್ಲೋಟಿಂಗ್. ಸೊ one person is holding my hand here, one person is holding my leg, and ಕೆಳಗಡೆ one person has gone, he is holding me for my waist. It was awesome. Actually ಬಾದಿನ ಬಂದಿತ್ತು. ಅದ್ರ ಬದಲು ಗ್ರೀನ್ ಮ್ಯಾಟ್ ಎಲ್ಲ ಇಲ್ಲ, ನೀರಲ್ಲಿ ಸ್ವಿಮ್ಮಿಂಗ್ ಅಲ್ಲಿ ಮಾಡಿದ್ರೆ ಇಲ್ಲ, ಅದು ಅಂಡರ್ ವಾಟರ್ ಶಾಟ್ಸ್ ಇತ್ತು. ಹೇಳಿದ್ ಸುಮ್ಮನೆ ಅವ್ರು ಅಷ್ಟೊಂದು ಮಾಡೋದ್ರ ಬದಲು ಗ್ರೀನ್ ಮ್ಯಾಟ್ ಅಲ್ಲೇ ಮಾಡೋದು. ಅಷ್ಟೇನಾ? ಥ್ಯಾಂಕ್ ಯು.